ಈ ಜಯಮ್ಮ ಅದು ಎಷ್ಟು ತಡ ಮಾಡ್ತಾಳೋ ಏನೋ ಕಣಪ್ಪ. ಬರೋದೇ ಇಲ್ವಲ್ಲ ಈ ಜಯಮ್ಮ. ಅಯ್ಯೋ ಸ್ಕಿತ ಹೇಳ್ತೀನಿ, ಹೊಸಿ ಸಾರ್ನ ಬಂದ್ಬಿಡು ಅಂತ ಹೇಳಿದ್ರೆ ಹ್ಞೂ 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 ಹ್ಞೂ. ಇವಳಂತೂನು ಇವಳು ಮನೆ ಕ್ಯಾಮೆ ಗೀಮೆ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ಆಗಿರ್ತದೆ ಟೇಮ್ ಅಂತೂನುವೆ. ನಾನು ಅವಾಗಿಂದ ಕಾಯ್ತೀವ್ನಿ ಬಾರೆ ಬಾರೆ ಅಂತಂದ್ರೆ ಅದೇನು ಕತೆ ಅಯ್ಯೋನು ಈ ಮನೆಯೊಳಗೆ ಹೇಳಕ್ಕಾಗಕ್ಕಿಲ್ಲ. ಸಂತೆ ಎಲ್ಲ ಮುಗ್ದೋದ್ಮೇಲೆ ಬಂದ್ಬಿಡ್ತಾಳೆ ಅಷ್ಟೇ ಒಂದೇ ಕಿತ. ಸಂತ್ಗೆ ಹೋಗ್ಬಿಟ್ಟು ಸರ್ನ ಸಾಮಾನು ತಗೊಬಿಟ್ಟು ಬರನಿ, ಕ್ಲೀನ್ ಮಾಡ್ಕೊಳನಿ, ಜೋಡಿಸ್ಕೊಳನಿ, ಏನೂ ಇಲ್ಲ ಇವಳ್ದು. ಬರೀ ದೌಲತ್ತು, ಬರೀ ಆಟ ಇವಳ್ದಂತೂನುವೆ. ಇವನ್ ಪದಿ ಎಲ್ಗ ಹೊಂಟಿದೀಗ? ಸಂತ್ಗೆ ಹೊಂಟಿದೀನಿ ಕಣಜ್ಜಿ. ಅಜ್ಜಿ ಅಂತ ಕರಿಬೇಡಮ್ಮ, ಆಂಟಿ ಅಂತ ಕರಿ. ನನಗೇನು ಅಂತ ವಯಸ್ಸಾಗಿಲ್ಲ. ಸರಿ ಕಣಂಟಿ. ಸಂತ್ಗೆ ಹೊಂಟಿದ್ವಿ. ಹೌದೇನು? ಬರ್ಬೇಕಾದ್ರೆ ನಂಗೊಂದು 2 kg ಟೊಮೆಟೊ ಹಣ್ಣು ಹಾಕ್ಸ್ಕೊಂಬಿಟ್ಟು ಬತ್ತೀಗ. ಕಾಸು ಕೊಟ್ಟಿರ ಹಂಗೆ ಹಾಕ್ಸ್ಕೊಂಬಿಟ್ಟು ಬರ್ತೀನಿ. ನಂತವು ಕಾಸು ಕಮ್ಮಿ ಐತೆ. ಅಯ್ಯಯ್ಯ ತಗೊಂಬಿಟ್ಟು ಬಾ ಹೋಗು. ಟೊಮೆಟೊ ಹಣ್ಣು ರೇಟ್ ಕಮ್ಮಿ ಆಗೈತಂತೆ, 15 ರೂಪಾಯಿ ಎಷ್ಟು ಆಗೈತಂತೆ. 2 kg ತಗೊಂಬಿಟ್ಟು ಬಾ, ಕೊಡ್ತೀನಿ ಬಂದ್ಮೇಲೆ. ಸರಿ ಸರಿ ಆಯ್ತು ಹೇಳು. ಇನ್ನೇನು ಫ್ರೀ ಬಸ್ ಅಲ್ವಾ, ಹಿಂಗೆ ಹೊತ್ಕೊಂಡಾಗ ಹಂಗೆ ಹೊತ್ಕೊಂಬಿಟ್ಟು ಬರ್ರಿ. ಏನಾಗಕ್ಕಿಲ್ಲ. ಸರಿ ಆಯ್ತು ಹೇಳು, ತಗೊಂಬಿಟ್ಟು ಬರ್ತೀನಿ. ಬಾಬಾ ಪದಿ ಬಾರೆ, ಲೇಟ್ ಆಯ್ತದ ಹೋಗೋಣ. ಓ ಇವಳು ಬರೋದೇ ಲೇಟು, ಮತ್ತಿನ್ ಲೇಟ್ ಆಯ್ತದೆ ಅಂತ ಬೇರೆ ಬಾಯ್ ಬೇರೆ ಬುಡ್ಕ. ಇನ್ ಯಾವ ಲೇಟ್ ಐತೆ, ಮೊದ್ಲೇ ನೀ ಬರೋದ್ ಲೇಟ್ ನೀನು. ಲೇಟ್ ಅಂತೆ ಲೇಟ್. ಸರಿ ಸರಿ ನಡಿ, ಸರ್ನ ಹೋಗ್ಬಿಟ್ಟು ತಕೊಂಬಿಟ್ಟು ಬಂದ್ಬಿಡನಿ. ಅಲ್ಲ ಬ್ಯಾಗು ಏನು ತಂದೆ ಇಲ್ವಲ್ಲೇ, ಬರಿಗೈ ಎಳ್ಳಾಡ್ಸ್ಕೊಂಬಿಟ್ಟು ಬಂದಿದ್ದೀಗ. ಅಯ್ಯೋ ನಾನು ಯೋಸ್ ತರಕಾರಿ ತಗೋತೀನಿ, ಏನೊಂದು ರಾಶಿ ತರಕಾರಿ ತಗೊಂಡೇನಿ ನಾನು. ಇವನು ನಿನ್ ಬ್ಯಾಗ್ಗೆ ನೀನು ಯಾಕಿಸ್ಕೊಂಡ್ರೇನು ಬೇಡ ಅಂತದೆ, ಹೆಂಗೋ ನಿನ್ ಬ್ಯಾಗ್ಗೆ ನೀನು ಯಾಕಿಸ್ಕೊಂಡು ತಗೊಂಬಿಟ್ಟು ಬಂದ್ರೆ ಆಯ್ತು ತಗ. ನಾನೇನೊಂದು ಗಾಡಿ ಹೊತ್ಕೊಂಡು ತಗೊಂಬಿಟ್ಟು ಬರ್ತೀನಿ ಅನ್ನೋ ಹೇಳ್ತಿಗವ ನೀನಂತೂ. ನಾನು ಪೊದಿ 2 kg. ಸರಿ ಹೇಳತಿ, ತಕೊಂಬಿಟ್ಟು ಬರ್ತೀನಿ. ಆಂಟಿ ಅನ್ಬೇಕಂತ ಆಂಟಿ. ಸರಿ ಜಯಮ್ಮ ನಡಿ ಸರ್ನ. ನೋಡುವ, ಇವ್ನು ಯುಗಾದಿ ಹಬ್ಬ ಗಂಟ ಕೇಳ್ಬಾರ್ದು ನೀನು. ಅದೇನು ಬೇಕು ಒಂದೇ ಕಿತ್ತ ತಕೊಬಿಡು. ಯುಗಾದಿ ಹಬ್ಬದ ಗಂಟ ನಾನು ಏನು ಕೇಳಬಾರ್ದು. ಯುಗಾದಿ ಹಬ್ಬ ಆದ್ಮೇಲೆ ಬೇಕಾರೆ ಏನೋ ಕೇಳಿವಂತೆ, ಅಲ್ಲಿ ಗಂಟನೂ ಕೇಳಕ್ಕೆ ಏನೇ ಬರ್ಬಾರ್ದು ನೀನು. ಏನೇನು ತರಕಾರಿ ಸಾಮಾನು ಸರಂಡಿ ಬೇಕೋ ಎಲ್ಲ ತಕೊಂಬಿಡು. ತಿರುಗಿ ನಾನು ಕೇಳಬೇಡ. ಬಾಣ ಇಲ್ಲಿ. 1/4 kg ಬೆಳ್ಳುಳ್ಳಿ ಹಾಕ್ ಬಾಯಿಲಿ. ಅವಣ್ಣ ಯಾ ಕಡೆ ನಿಂತ್ಕೊಂಡ್ಬಿಟ್ಟೈತಿ. ಯೋಸ್ ಇದು ಮಾಡ್ತದೆ ನೋಡು. ಸಂತೆನಾಗ ಜನ ಇವತ್ತು ಯಾನೇನಿ ಅವ್ರೆ. ಹೇಳವ, ಬೆಳ್ಳುಳ್ಳಿ ಈರುಳ್ಳಿ ಎಷ್ಟು ಕೊಡ್ಲಿ? ಈರುಳ್ಳಿ ಅಂಗಣ 100 ರೂಪಾಯಿಗೆ 5 kg ಕಣಮ್ಮ. 5 kg 100 ರೂಪಾಯಿಗೆ. ಆ ಕಡೆ 6 kg ಕೊಡ್ತಾವ್ರೆ, ನೀನು 5 kg ಅಂತ ಇದೀಗ. ಸರಿ, ಒಂದು 50 ರೂಪಾಯಿಗೆ ಈರುಳ್ಳಿನೂ ಹಂಗೆ 1/4 kg ಬೆಳ್ಳುಳ್ಳಿ ಹಾಕು. ಆ ಕಡೆ ಒಂದು ಕಿತ ಕೇಳ್ಕೊಂಬಿಟ್ಟು ಬರ್ತೀನಿ. ಯೋಸ್ ಐತೋ ರೇಟ್ ಒಂದು ಕಿತ. ನೀವು ಸಂತೆನಾಗ ಎಲ್ಲಾರ ಕೇಳಲಿ ಏನಾರ ಮಾಡ್ಲಿ ಇದೇ ನೆನಿಯ ರೇಟು. ಸಂತೆನಾಗ ನೀವು ಎಲ್ಲೋ ಕೇಳಿದ್ರು ಇದೇ ಸೇಮ್ ರೇಟ್ ನೆನಿಯ. ನೋಡೋಣ. ಅಲ್ಲಿರೋನು ಬುದ್ಧಿ ಮಾವ ಬಂಗಾರಿ ಗಂಡಿದ್ದಂಗವನಿ, ಯಾವಳ ಜೊತೆನೋ ಬಂದಿದ್ದಂಗವನಿ. ಬುದ್ಧಿ ಇರೆ ಅಣ್ಣ, ನಂಗೆ 100 ರೂಪಾಯಿ ಈರುಳ್ಳಿ ಹಾಕೋಣ, ಹಂಗೆ 1/4 kg ಬೆಳ್ಳುಳ್ಳಿ ಹಾಕೋಣ. ಈ ಬ್ಯಾಗ್ ಇಡ್ಸಕ್ಕಿಲ್ಲ, ಒಂದು ಕವರ್ ತುಂಬಿಡೋಣ. ಸರಿ ಸರಿ. ಲೇ ಬುದ್ಧಿ, ಅಲ್ಲಿ ನೋಡಿ. ಎಲ್ಲಿ ನೋಡ್ಲೆ? ಬಂಗಾರಮ್ಮನ ಗಂಡ ನಮ್ಮ ಮಾವ, ಚಿಕ್ಕ ಮಾವ. ಕಣ್ಲೆ ಬುದ್ಧಿ, ನಿಮ್ ಚಿಕ್ಕ ಮಾವ ನೀನಿಯ? ನಿಮ್ ಚಿಕ್ಕ ಮಾವ ಏನ್ ಮಾಡ್ತಾವನೆ ಅಂತ ನೋಡಿ ಒಂದ್ ಕಿತ. ನಿಮ್ ಚಿಕ್ಕ ಮಾವ ದೊಡ್ಡದಾಗ ಏನಿಯ ಮಾಡ್ತಾವನಲ್ಲಿ? ಯಾರ್ಯಾವಮ್ಮ ನಿಮ್ ಸಂಬಂಧಿಕರ ಏನು? ಇಲ್ಲ ಕಣೆ, ನಮ್ ಸಂಬಂಧಿಕರು ಅಲ್ಲ, ಏನೂ ಅಲ್ಲ. ನಾನು ಎಲ್ಲೂ ನೋಡಿರೋ ನೆನ್ಪುನೂ ಇಲ್ವಲ್ಲ. ನಮ್ಮ ಮಾವ ಏನು ಈ ಅಮ್ಮನ ಜೊತೆ ಸಂತೆಗೆ ಬಂದ್ಬಿಟ್ಟವನಿ ಅಂತ ಗೊತ್ತಾಯ್ತಿಲ್ವಲ್ಲ. ಇವನು ಕಿಲ್ಲಗ್ ಬಂದ್ಬಿಟ್ಟವನೆ, ಅದೇ ಗೊತ್ತಾಯ್ತಿಲ್ಲ ನನಗೂ. ಅಲ್ಲಿ ನೋಡು, ನೆಟ್ಟಗಿಬ್ರು ನಗ್ನಗ್ತಾ ಮಾತಾಡ್ಕೊಂಡು ಮನೆಗೆ ಏನೇನ್ ಬೇಕು ಅಂತೆಲ್ಲ ತಗೊಂತ ಇದ್ದಂಗ ಅವರಲ್ಲಮ್ಮಿ. ಯಾರನ ದೂರ ಸಂಬಂಧಿಕರು ಗಿಮ್ಮಂದಿಕ್ರೇನಾರ ಇತ್ತಾರ ಅಂತ ಹೇಳ್ಬಿಟ್ಟು ಇದ್ರು ಇರ್ಬೋದೇನೆ ಕಣೆ ಜಯಮ್ಮ. ಸಂಬಂಧಿಕರೇನೇ ಇರ್ಬೋದು ಅಂತ ಅನ್ನಿಸ್ತತ್ತಾಗ ನೋಡು. ಅದೇನು ಅಂತಾರಲ್ಲ, ಕಾಮಲೆ ಕಣಿಗೆ ನೋಡೋದೆಲ್ಲ ಅಳದಿ ಅನ್ನಂಗೆ ನಾವೇಕೆ ಎಲ್ರಿಗೂ ಸಂಬಂಧ ಕಟ್ಬೇಕಮ್ಮಿ. ನಾವ್ ಹಂಗೆಲ್ಲ ಸಂಬಂಧ ಕೊಟ್ರೆ ದೇವರು ಮೆಚ್ತಾನೆ ನಮ್ಮನ್ನ. ಹಂಗೆಲ್ಲ ಸಂಬಂಧ ಕಟ್ಬಾರ್ದು. ನಂದು ನಿಂದು ಬರೀ ಅನುಮಾನದ ಬುದ್ಧಿ. ಅನುಮಾನ ನಮ್ದಂತೂನುವೆ. ಮುಟಾಕ್ ಅನುಮಾನ ಪಡೋದ್ ಬೇಡ. ಸುಮ್ಕಿರ್ಲೆ, ನನಗೆ ಯಾಕೋ ಅನುಮಾನ ನಿನಗೆ. ಅಲ್ಲಡಿ ಎಲ್ಗೋ ನಡ್ಕೊಂಡು ಹೋಯ್ತವ್ರಿ. ನನಗೂ ಒಂಚೂರು ಅನುಮಾನ ಅಷ್ಟೇ, ಶಾನಿ ಅನುಮಾನ ಇಲ್ಲ. ಆದ್ರೂ ನೋಡಿಯೇ ಹೋಗನಿ. ಹೋಗ್ಬಿಟ್ಟು ಅದು ಏನು ಮಾಡ್ತಾರೆ ನೋಡ್ಕೊಂಬಿಟ್ಟು ಬರನಿ. ಈರುಳ್ಳಿ ಬೆಳ್ಳುಳ್ಳಿ ಒಳ್ಳೆ ಹಿಂಗೆ ಹೇಳಿರ್ತೀನಿ, ಹಾಕಿರ್ತಾನೆ, ಬಂದಿಸ್ಕೊಳ್ಳನಿ ಬಾರೇ. ಜಯಮ್ಮ, ನಮ್ಗೆ ಯಾಕೆ ಬಿಡೆ ಕಂಡೋರ್ ವಿಷಯ, ಸುಮ್ಕಾಗನ. ಈಗಲೇ ಒಂದೊಂದು ತಲೆ ಮೇಲೆ ಎಳ್ಕೊಂಡು ತಲೆ ಕೆಟ್ಟು ಕ್ಯಾರ ಹಿಡ್ದೈತೆ ನನಗೆ. ಇನ್ನೊಂದೊಂದು ತಲೆ ಮೇಲೆ ಎಳ್ಕೊಳಕ್ ನಾನು ತಯಾರಿಲ್ಲ, ಸುಮ್ಕಿರು. ಆದ್ರೂ ನಾನು ಕ್ಯೂರಿಯಾಸಿಟಿ ತಡಕಕ್ ಆಯ್ತಿಲ್ವೇ. ಬಾರಿ ಪದಿ ನೀನು ಬಾರಿ. ಅಣ್ಣ, ಈರುಳ್ಳಿ ಬೆಳ್ಳುಳ್ಳಿ 2 ಕವರ್ ಹಾಕ್ಬಿಟ್ಟು ಮಾಡ್ಗೋಣ. ಹಿಂಗ 5 ನಿಮಿಷ ಹಿಂಗ ಹೋಗ್ಬಿಟ್ಟು ಹಂಗೆ ಬರ್ತೀವಿ. ಸರಿ ಕಣಕ್ಕ. ಬುದ್ಧಿ, ನಮ್ಮ ಹಿಂದೆನೆ ನೀ ಅವ್ರೆ.
ನೀನ್ ಒಂದು ಕಡೆ ತರಕಾರಿ ತಗಂದ್ರೆ ತಗೊಳ್ಳೋದೇ ಇಲ್ಲ. ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತ ಅಡ್ಡಾಡಿಸ್ತೀಯ ಸುಮ್ಕೆನೆನಿಯ. ಯಾವ್ದೋ ಒಂದ್ ಕಡೆ ತಕ ಎಲ್ಲ ಕಡೆ ನೀವು ಸೇಮ್ ಏನಿ ಐತಲ್ಲ, ಎಲ್ಲ ಒಂದೇ ತರ ನೀ ರೇಟು. ನೋಡಕ್ಕೂ ಎಲ್ಲ ಸಂದಕ್ಕೆ ಅವೆ. ನೀನ್ ಬುಲ್ ಅಲ್ಸಾಡ್ತೀಯ. ಯಾರ್ ಕಣ್ಗನ ಬಿದ್ರೆ ಸುಮ್ನೆ ಇರ್ತದ ಹೇಳು. ನನ್ ಮಂತಾಗ ಏನಿಯ ತಂದು ಕೊಡ್ತೀನಿ ಬಿಡು ಅಂತಂದ್ರೆ, ಇಲ್ಲ ನಾನು ಸಂತೆ ಕರ್ಕೊಂಡು ಹೋಗು, ನಾನು ಸಂತೆ ಕರ್ಕೊಂಡು ಹೋಗು. ನೀನ್ ಎಲ್ಲಿಂದ ಸಂತೆ ಕರ್ಕೊಂಡು ಹೋಗ್ಬಿಟ್ಟು ಇದ್ ಮಾಡ್ಲಿ ಹೇಳು ನಾನು. ಸುಮ್ಕೇನಿಯ ಇರೋದ್ ಬಿಟ್ಬಿಟ್ಟು. ಲೇ ನಾನು ಹೇಳಿಲ್ವಾ, ಪಕ್ಕ ಪಕ್ಕ ನಾನು ಹೇಳಿದ್ದಂತಂದ್ರೆ ಫಿಕ್ಸು. ಅವ್ರು ಮಾತಾಡೋದು ನೋಡಿದ್ರೆ ನನಗೂ ಹಂಗೆ ಅನಿಸ್ತೈತಿ. ಮಕ ಆ ಕಡೆಗೆ ಕೊಡಬೇಡ, ನೋಡ್ಬಿಟ್ರೆ ಆಮೇಲೆ ನಮ್ಮ ಮಾವಯ್ಯ ನೋಡಪ್ಪ ಇವ್ರು ನನ್ನ ಫಾಲೋ ಮಾಡ್ತಾವ್ರೆ ಅಂತ ಅನ್ಕೊಂಬಿಟ್ಟು ಇನ್ನೊಂದೇನೋ ಪಿನ್ ಇಕ್ಬಿಡ್ತಾನೆ. ಅವ್ನು ಪಿನ್ ಇಕ್ಕೂರೆ ನನ್ನ ಡಬ್ಲನ್ ಏಕಕ್ಕಿಲ್ವಾ, ಸುಮ್ಕಿರ್ಲೆ ಪದ್ದಿ. ಯಾವಾಗೂ ಮನೆ ಇದ್ದು 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 ಬೇಜಾರಾಗಕ್ಕಿಲ್ವಾ ನನಗೂನುವೆ. ಆಗ ಬೇಡ ಮೆಣಸಿನ್ಕಾಯಿ ಬೇಡ ಬೇರೆದಾಕು. ಅಲ್ಲ ಯಾವಾಗೂ ಮನೆಗೆ ಇದ್ದು ಇದ್ದು ನನಗೂ ತಲೆ ಕೆಟ್ಟೋಯ್ತದೆ. ನಿಮ್ಮ ಜೊತೆ ನನಗೂ ಹೊರಗಡೆ ಎಲ್ಲ ಓಡಾಡಬೇಕು ಅಂತ ಅನ್ಸೋದಿಲ್ವಾ? ಯಾವಾಗೂ ನಿಮ್ಮ ಎಂಡ್ರನ್ನೇ ಕರ್ಕೊಂಡು ಓಡಾಡ್ತಾ ಇದ್ರೆ ಹೆಂಗೇಳು? ಸುಮ್ಕಿರ್ರಿ. ಅಲ್ಲೋಡಿ ಬ್ಯಾಗ್ ಹಾಕಿಸ್ಕೊಂಡು ತಗೊಂಡೋಗೋಣ. ಹಂಗೇನಿಯಾ ಹೊಸಿ ಹೊತ್ತು ಕುಂತ್ಕೊಂಡು ಮಾತಾಡ್ಕೊಂಡು ಹೋಗೋಣ. ನನಗೂ ಅಲ್ಲಿ ಇಲ್ಲಿ ಕುಂತ್ಕೊಂಡು ಮಾತಾಡಬೇಕು ಅಂತ ಬೋಲ ಆಸೆ ನನಗೂ. ನೀವು ಕರ್ಕೊಂಡು ಹೋಗೋದಿಲ್ಲ ಏನೂ ಇಲ್ಲ. ಹಂಗೆ ಹೋಗ್ಬೇಕಾದ್ರೆ ಮಸಾಲೆ ದೋಸೆ ಎಲ್ಲ ತಿನ್ಕೊಂಡು ಹೋಗೋಣ. ಬ್ಯಾಡ ಅಂತ ಮಾತ್ರ ಅನ್ಬೇಡಿ. ನೀವು ಹಿಂಗೆ ಅಂದ್ಬಿಟ್ರೆ ನಂಗೆ ಬೇಜಾರಾಯ್ತದೆ. ಅಪ್ರೂಪ 3 ತಿಂಗಳಿಗೂ 6 ತಿಂಗಳಿಗೂ ಕರ್ಕೊಂಬಿಟ್ಟು ಬಂದು ಬ್ಯಾಡ ಅಂದ್ಬಿಟ್ರೆ ಹೆಂಗೆ? ಸರಿ ಆಯ್ತು ಹೇಳು. ಆಯ್ತು. ನೀನು ಹೇಳ್ದಂಗೆ ಇದು ಮಾಡ್ತೀನಿ. ನೋಡಿ ನೋಡಿ ಬ್ಯಾಗ್ ಎತ್ಕೊಂಡು ನೋಡಿ. ಅದಿ ಫಿಕ್ಸು ಬಿಡೆ, ಫಿಕ್ಸು. ನಿಮ್ ಚಿಕ್ಕತ್ತೆ ಇವಳು. ಲೇ ಏನೇ ನಮ್ಮ ಅತ್ತೆ ಸಂಸಾರ ಆನಂದ ಸಾಗರ ಅಲ್ಲ. ಕಿತ್ತೋದು ಇದಾಗ್ಬಿಟ್ಟೈತಿ, ಉಡ್ದಾದಂಗೆ ಆಗ್ಬಿಟ್ಟೈತಿ. ಇವ್ರ ಫ್ಯಾಮಿಲಿ ಎಲ್ಲ ನನ್ಗೆ ಒಬ್ಬರನ್ನ ನೆಟ್ಗಿರೋದು ಬೇಡವಿನಿ. ಮಗ ನೋಡಿದ್ರೆ ಒಂದಿಕ್ಕು, ಈ ವೈ ನೋಡಿದ್ರೆ ಒಂದಿಕ್ಕು. ಇವ್ರಿಗೆಲ್ಲ ಏನ್ಲೇ ಬಂದೈತಿ ಇವ್ರಿಗೆಲ್ಲ ನನ್ವೆ. ನಿಜವಾಗ್ಲೂ ಈ ವೈಂಗೆ ಅಷ್ಟೊಂದು ಧೈರ್ಯ ಆಯ್ತಾ? ನನಗಂತೂ ನಂಬಕಾಯ್ತಿಲ್ವಲ್ಲ. ಆ ವಯ್ಯಮ್ಮ ಬಂಗಾರಮ್ಮನ ಬಾಯಿಗೆ ತಗ್ಲಾಕೊಂಬಿಟ್ರೆ ಈ ವಯ್ಯ ಏನೋ ಬಿಟ್ಬಿಟ್ಟನ ಈ ವಯ್ಯ. ಈ ವಯ್ಯನ ಹಂಗೇನಿಯ ಮಟಾಸ್ ಮಾಡಕ್ ಕೊಡ್ತಿಲ್ಲ ಅಷ್ಟೇನಿಯ. ಆದ್ರೂ ಈ ವಯ್ಯನ ಧೈರ್ಯ ನೋಡಿ ಮೆಚ್ಕೋಬೇಕು. ನೋಡಿ ಸಂತೆ ಕರ್ಕೊಂಡ್ಬಿಟ್ಟು ಬಂದವನಲ್ಲ, ಯಾರನ್ನ ನಮ್ಮೂರವ್ರು ನೋಡ್ತಾರೇನ ಭಯನೂ ಇಲ್ಲ, ಎಂಥದನ್ನೂ ಇಲ್ಲ. ಗೊಸ್ಸಿನೂ ಭಯ ಇಲ್ಲ. ಲೆಕ್ಕ ಹಾಕು ಎಂತ ನನ್ನ ಮಗ ಅಂತ ಹೇಳಿ. ಎಂತ ನನ್ನ ಮಗ ಅಂದ್ರೆ ಇನ್ನೇನು ಹೇಳಕ್ಕಾಯ್ತದೆ ತಗ. ಎಲ್ಗೋ ಹೋಯ್ತವ್ರಲ್ಲಮ್ಮ ಜೊತೆಯಾಗಿ ನೀನಿಯ. ಬಾ 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 ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರೋಣ. ಇನ್ನೇನು ಫಾಲೋ ಮಾಡೋಣೇ ಮಾಡ್ತಿದ್ದೀವಂತೆ. ಇನ್ನು ಅವ್ರ ಯೋಗ್ಯತೆ ಫುಲ್ ತಿಳ್ಕೊಳಗಂಟ ಬಿಡ್ಬಾರ್ದು ಕಡೆ. ನೋಡಿ ಹೋಗೋಣ. ನನ್ನ ಗಂಡನು ಹಂಗೆ ಕರ್ಕೊಂಡು ಹೋಗಿಲ್ಲ, ಹಂಗೆ ಕರ್ಕೊಂಡು ಹೋಯ್ತಾನಲ್ಲ. ಸರಿ ಬಾ ಹೋಗನ್ ಬಾ. ನಾನು ನಿಮ್ಗೆ ಎಷ್ಟು ಕಿತ್ತ ಹೇಳ್ತೀನಿ. ಹಿಂಗೆಲ್ಲ ಪಾರ್ಕ ಕುಂತ್ಕೊಳ್ಳೋದು, ಅಲ್ಲಿ ಕುಂತ್ಕೊಳ್ಳೋದು, ಇಲ್ಲಿ ಕುಂತ್ಕೊಳ್ಳೋದು ಎಲ್ಲ ಮಾಡ್ಬಿಟ್ರೆ ಯಾರನ್ನ ನೋಡ್ತಾರೆ. ನಾನು ಎಂಡ್ರು ಕಿವಿಗೆ ಬೀಳ್ತದೆ ಅಂದ್ರೆ ನೀನು ಕೇಳಿಸ್ಕೊಳ್ಳೋದೇನೇ ಇಲ್ಲ ನೋಡು. ಅಲ್ಲಿ ನೋಡಿ ಪಾರ್ಕಾಗ ಬಂದು ಕುಂತ್ಕೊಂಡು ಏನೋ ಗುಸ ಗುಸ ಪಿಸ ಪಿಸ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಕುಂತವ್ರೆ. ಲೇ ಪೊದ್ದಿ ಪರವಾಗಿಲ್ಲ ಕಣಿ. ಏನು ಅಷ್ಟು ಭಯ ಇಟ್ಕೊಂಡಿದ್ರು ಬಂಗಾರಮ್ಮನಿ ಮತ್ತೆ ಸಂದಗೇನೆ ನಡೆಸ್ತಾವನಿಲ್ಲಿ. ಬಂಗಾರಮ್ಮಗಂತೂ ಕೊನಗಲ್ದಾಗ ಚೊಂಬೆನೇನಿ ಅಂತ ಅನ್ನಿಸ್ತದೆ. ಸುಮ್ಮನೆ ಎಗರಾಡ್ಕೊಂಡು ಇಲ್ದಿರ ಆಟ ಎಲ್ಲನೂ ಇದು ಮಾಡ್ಕೊಂಡು ಕುಂತವ್ರೆ. ನನಗೇನೂ ಆಯ್ತದೆ, ಸರಿಯಾಗಿ ಆಯ್ತದೆ ಅಂತ ನೀ ಅನ್ನಿಸ್ತದೆ. ಏನೋ ನನಗಂತೂ ನಿಮ್ಮ ಫ್ಯಾಮಿಲಿ ಅಂತೂ ಕಿತ್ತೋ ಕುಂತೈತಿ ಅಂತಲೇ ಅನ್ನಿಸ್ತೈತಪ್ಪ. ಒಬ್ರಿಗಿನ್ನ ಒಬ್ರು ನೋಡಿ ಯಾರನ್ನ ಅಕ್ಕಂಗಿರೋ ಹಿಂಗೆ ಬಂದ್ಬಿಟ್ಟು ಕುಂತ್ಕೊಂಡು ಸಾಮಾನು ಕೊಡಿಸಿ ಒಬ್ರಿಗೊಬ್ರು ಹಿಂಗೆ ಕುಂತ್ಕೊಂಡು ಯಾಕಮ್ಮ ಕದ್ದು ಮುಚ್ಚಿ ಮಾತಾಡಬೇಕು? ಯಾಕೆ ಹಂಗೆ ಮನೆ ಕರ್ಕೊಂಡೋಗಿ ಮಾತಾಡಿದ್ರೇನು ಬೇಡ ಅಂತದ? ನಿಶ್ಚಯಮ್ಮ ಇವ್ರ ಫ್ಯಾಮಿಲಿನಂತೂ ನನ್ನ ಕೈ ಸರ್ವ್ ಆಗಲ್ಲ ಕಣಮ್ಮಿ. ಇವ್ರ ಫ್ಯಾಮಿಲಿಯೇ ಸರ್ವ್ ಮಾಡ್ಕೊಂಡು ಕುಂತ್ಕೊಂಡ್ರೆ ನನ್ನ ಕೂದಲೆಲ್ಲ ಬೆಳಗಾಯ್ತವ ಅಷ್ಟೇನಿಯ. ಅಲ್ಲ ಏನು ಕಥೆಯ ನೋಡು. ನಿಜವಾಗ್ಲೂ ಅವಳು ಅಣ್ಣ ತಂಗಿ ಇರ್ಬೋದಾ, ಇಲ್ಲ ದೂರ ಸಂಬಂಧಿ ಇರ್ಬೋದಾ, ಏನು ಎತ್ತ ಅಂತನೇ ಗೊತ್ತಾಯ್ತಿಲ್ಲ ನಂಗಂತೂ. ತಿಳ್ಕೊಳಕ್ ನಂಗೂ ಕ್ಯೂರಿಯಾಸಿಟಿ ಐತೆ. ಆದರೆ ಯಾಕೆ ಬೇಕು ಬದ್ದಿ ಬೇಡ ಸುಮ್ಕಿರು ಅಂತ ಒಳಮನ್ಸು ಹೇಳ್ತಾ ಐತೆ. ಕಂಡವ್ರ ವಿಷಯ ತಿಳ್ಕೊಂಡು ನೀನು ಯಾಕೆ ಹಾಳಾಗೋಯ್ತೀಯಾ? ಸುಮ್ಕಿರು ಅಂತನೂ ಹೇಳ್ತಾ ಇತ್ಕೊಂಡ್ರೆ ಅಮ್ಮ ಮನಸ್ಸು. ಸರಿ ನಾಳೆಗೆ ಮಂತಾಗ ಬರ್ತಿರೋ? ನೀವು ಮಂತಾಗ ಬರ್ತೀನಿ ಅಂತ ಹೇಳಿದ್ರೆ ಏನಾರು ಅಡುಗೆ ಪಡುಗೆ ಮಾಡಿಕ್ತೀನಿ. ನೀವು ಮುಂಚೆ ಹೇಳ್ದಿದ್ದಂಗೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ನನ್ನ ಕೈಲಿ ಮಾಡೋಕ್ಕಾಯ್ತದ ಅಡುಗೆಯಾ? ನೋಡಿ ಈಗ ಬರೋಕ್ಕಿಲ್ಲ ಮಂತಕ್ಕೆ ಅಂತ ಹೇಳ್ತಿದ್ದೀರಾ. ಬಂದು ಬ್ಯಾಗಿಗೆಲ್ಲ ಕೊಟ್ಬಿಟ್ಟು ಹೋಗಿದ್ರೆ ಆಗೋದು. ನೀವು ನೋಡಿದ್ರೆ ಇವಾಗ ಬರೋಕ್ಕಿಲ್ಲ ಅಂತ ಹೇಳ್ತಿದ್ದೀರಾ. ಸರಿ ನಾಳೆ ನನ್ನ ಬರ್ರಪ್ಪ. ನಾಳೆ ಬಂದ್ಬಿಟ್ಟತ್ತಾಗೆ ಹೆಂಗೋ ತಿನ್ಕೊಂಡು ಹೋಗಿವಂತೆ. ತಿರುಗಿ ಬರೋಕ್ಕಿಲ್ಲ ಮಾಡೋಕ್ಕಿಲ್ಲ ಅಂತ ಅನ್ಬೇಡ. ಬತ್ತಿ ಅಂತಂದರೆ ಹೇಳು, ಏನಾರ ಮಾಡ್ತೀನಿ ಅಡುಗೆ ಪಡುಗೆಯ. ಮಗುನ ವಿಷಯ ಎಲ್ಲನೂ ಊರಾಗೆಲ್ಲ ಪ್ರಚಾರ ಹೋಗ್ಬಿಟ್ರದಕ್ಕೆ ತಲೆ ಎತ್ಕೊಂಡು ತಿರ್ಗಾಕಾಯ್ತಿಲ್ಲ ನನಗೆ. ಏನೋ ಬರಲೇಬೇಕಲ್ಲ, ಏನೋ ಒಂದು ಮಾಡಲೇಬೇಕಲ್ಲ. ಬತ್ತಿನ ತಕ ನನಗೂ ಮನ್ಸಿಗೆ ನೆಮ್ಮದಿನೆಲ್ಲ ಸಿಗ್ತದೆ. ಅಲ್ಗನ ಬಂದರೆ ನಮ್ಮ ಮನೆಯಾಗಿ ಆ ನೆಮ್ಮದಿ ಯಾವ ಸುಖ ಏನೂ ಇಲ್ಲ. ಅವಳು ಬಂದವಳಲ್ಲ ಮನೆಯಾಳಿ ಪೊದ್ದಿ. ಅಯ್ಯೋಯ್ಯೋಯ್ಯೋಯ್ಯೋ ಅವಳಿಂದ ನಮ್ಮ ಮನೆ ಎಲ್ಲನೂ ಎಲ್ಲ ಉಲ್ಟಂ ಪಲ್ಟಾಗೋಯ್ತು. ನಾನು ಏನೇನೋ ಪ್ಲಾನ್ ಮಾಡಿದ್ದೆ. ಹಂಗೆ ಸಾವುಕಾರನ್ನ ಹಿಂಗೆ ಸಾವುಕಾರನ್ನ ಹುಡುಕ್ಬಿಟ್ಟು ಮದುವೆ ಮಾಡ್ಬೇಕು ನನ್ನ ಮಗಂಗೆ ಅಂತ. ಎಲ್ಲ ಉಲ್ಟಂ ಪಲ್ಟ ಆಗೋಗ್ಬಿಡ್ತು. ಏನು ಮಾಡೋಕ್ಕಾಗಕ್ಕಿಲ್ಲ. ಟೇಮು ಗ್ರಾಚಾರ ಸರಿ ಇಲ್ಲ ಅಂತಂದರೆ ಇಂಥವೆಲ್ಲ ಆಯ್ತಿರ್ತವೆ ಅವಾಗ. ನಾನು ಬೈಕತ್ತವನಿ ನಾನೇನು ಅಂತ ದರಿದ್ರದ ಕೆಲಸ ಮಾಡಿದ್ದೀನಿ. ಮಗ ಮಾಡಿರೋದು 420 ಕೆಲಸದ ಬಗ್ಗೆ ಮಾತಾಡಕ್ಕಿಲ್ಲ. ನಾನು ನ್ಯಾಯ ನೀತಿ ಅಂತ ಮಾತಾಡಿರೋದಕ್ಕೆ ಈಗ ಹಿಂಗೆಲ್ಲನೂ ಆಡ್ತಿರೋದು. ಪೊದಿ ಬಾ, ನಮಗೆ ನೋಡಿದ್ರೆ ಸುಮ್ಮನೆ ಏನೇ ಕಷ್ಟ. ಇಲ್ಲಿಂದ ಹೋಗೋಣ. ಫೋಟೋ ಗಿಟ್ಟ ತೆಕ್ಕೊಳ್ಳನೇನೆ.
ಒಂದು 2 ಫೋಟೋ ತೆಕ್ಕಳೆ ಪುದ್ದಿ ಏನಾಗಕ್ಕಿಲ್ಲ. ಇರ್ಲಿ ಸೇಫ್ಟಿಗೆ ಬೇಕಾಯ್ತದೆ. ಯಾವಾಗೂ ನಿನ್ನ ಎದುರಿಸ್ತಿತ್ತನಲ್ಲ ಇವಯ್ಯ, ಆಸ್ತಿ ಕೊಡಕ್ಕಿಲ್ಲ ಪಾಸ್ತಿ ಕೊಡಕ್ಕಿಲ್ಲ, ನಿಂಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ 2 ಫೋಟೋ ತೆಕ್ಕಳೆ. ಸೇಫ್ಟಿಗೆ ಬೇಕಾಯ್ತದೆ. ನಂಬೇಡ ಇವ್ರನ್ನ ಮಾತ್ರ ನಂಬೇಡ. ತೆಕ್ಕ ಫೋಟೋವಾ. ಒಳ್ಳೆ ಐಡಿಯಾ ಕೊಟ್ಟೆ. ಇವಳು ಫೋಟೋ ತೆಕ್ಕೊಳ್ಳೋದಲ್ಲ, ಅವಳ ಅಡ್ರೆಸ್ ಸಮೇತ ತಿಳ್ಕೋಬೇಕು ಕಣೆ ಜಯಮ್ಮ. ಏ ಪುದಿ, ನಿನ್ನ ಅಡ್ರೆಸ್ ತಿಳ್ಕೊಳ್ಳೋದಿರ್ಲಿ, ಫಸ್ಟ್ 4 ಫೋಟೋ ತೆಕ್ಕಂದ್ರೆ ಇರು ತೆಕ್ಕತೀನಿ. ಏ ಜಯಮ್ಮ, ಡೈರೆಕ್ಟಾಗಿ ಫೋಟೋ ತೆಕ್ಕೊಳಕ್ ಹೋದ್ರೆ ಅವ್ರಿಗೆ ಗೊತ್ತಾಯ್ತದೆ. ಅವಳು ನೋಡಿ ಈ ಕಡೆ ಕೇನಿಯ ನೋಡ್ತಾವಳೆ, ನಮ್ಮನ್ನೇ ನೀನಿಯ ಅನ್ನಿಸ್ತದೆ. ಸುಮ್ಮನಿರು, ಡೈರೆಕ್ಟಾಗಿ ಫೋಟೋ ತೆಕ್ಕಬೇಡ. ಫೋನಾಗ ಮಾತಾಡೋರ್ ಥರ ಆ ಕಡೆ ತಿರ್ಕೊಂಡು ಹಂಗೆ ಪಟ ಕ್ಲಿಕ್ ಮಾಡ್ಕೊತೀನಿ ಇರು. ಕ್ಲಿಕ್ ಮಾಡ್ಕೊಳ್ಳಿ ಫೋಟೋನ. ಈಗ ಚೆನ್ನಾಗಿ ಬರ್ತವೆ. ಈ ಬುದ್ಧಿ ಎದ್ರಕೊಂಡು ಸಾಯ್ತಾಳೆ. ಫೋನಾಗ ಮಾತಾಡೋರ್ ಥರ ಯಾಕೆ ಹಿಂಗೆ ಹೇಳ್ದೆವು, ಪಟ ಅಂತ ತೆಕ್ಕೊಂಡಿದ್ರೆ ಆಗದಮ್ಮ. ಸಾಕು, ಪಟ ಒತ್ತಿವನ್ ಸಾಕು. ಏಮ ಸಾಕು ನಡಿ, ಸಾಕ್ಷಿ ಸಿಕ್ತಲ್ಲ ಸಾಕು ನಡಿ. ಮುಂದಿಂದ ಆಮೇಕಿಂದ ನೋಡ್ಕೊಳ್ಳೋಣ ಏನಾಯ್ತದೆ ಅಂತ. ಇವಳು ಫೋಟೋ ಗೀಟ ಎಲ್ಲ ಸಿಕ್ಕೈತಲ್ಲ, ಆಮೇಕಿಂದ ಯಾರು ಏನು ಎಲ್ಲ ವಿಚಾರ ಮಾಡಿದ್ರಾಯ್ತು. ನಾನು ಮಂತಕ್ಕೆ ಹೋಗ್ಬೇಕು. ಪಾಪ ಅಲ್ಲಿ ಗಂಗುನ ಒಬ್ಬಳನ್ನೇ ಬಿಟ್ಬಿಟ್ಟು ಬಂದಿದ್ದೀನಿ. ಯಾಕೆ ಬೇಕು ಸುಮ್ಕೇನೇನಿಯಾ? ನಡಿ ಹೋಗೋಣ. ಬಾ ಆದ್ರೆ ಇವ್ರಿಬ್ಬರನ್ನ ನೋಡಿದ್ರೆ ಹಂಗೆ ಮೈ ಉರಿತದೆ. ಸರಿ ಬಾ ಹೋಗೋಣ. ನಾನು ನಿಮ್ಮ ಮಗನ ಹಿಡಿಯೋ ಎಲ್ಲನೂ ನೋಡಿದೆ. ನಿಮ್ಮ ಮಗ ಅಂತ ಕೆಲಸ ಮಾಡಬಾರ್ದಾಗಿತ್ತು ಬಿಡಿ. ಅಲ್ವಾ ಸುಮ್ಕೆ ಆದ ಸಾವುಕಾರ ಹುಡುಗಿ ಸಿಕ್ಕಳು, ಮದುವೆ ಮಾಡ್ಕೊಂಡು ನೆಮ್ಮದಿಗಿರ್ಬೋದಿತ್ತು. ಆದರೆ ಇಂಥ ಕೆಲಸ ಮಾತ್ರನೂ ಯಾಕನ ಮಾಡಿ ಯಾಕನ ಇದು ಮಾಡ್ಕೊಂಬಿಟ್ನು. ಅವಳೆಲ್ಲ ನಿಮ್ಮ ಮನೆಯಾಗ ಅವಳು ಪೊದ್ದಿ. ಯಪ್ಪ ನಾನು ನೋಡಿದ್ದೀನಿ ಅವಳನ್ನ ವಿಡಿಯೋದಾಗೆ. ಏನು ಹುಟ್ಟು ಬಜಾರಿ ಅಲ್ವಾ ಅವಳಂತೂ. ಯಪ್ಪ ನಿಮ್ಮ ಹೆಂಡ್ತಿಗಂತೂ ನೋಡ ಮುರಿಯಕ್ಕವಳು ಹಬ್ಳೆ ನೆನೆಯ ಸಾಕು ಅಂತ ಅನ್ನಿಸ್ತದಲ್ವಾ. ಬಂಗಾರಿದ ಹಂಗೆ ಮುರ್ದಾಕ್ಬಿಡ್ತಾಳೆ ನೋಡ ನೀನಿಯ. ತಾಲೆನೇ ಕೆಡ್ಸ್ಕೊಳಲ್ಲ ಬುದ್ಧಿ. ಏನ್ ಅನ್ಕೊಂಡಿದ್ಯಾ? ಅಯ್ಯಪ್ಪ, ಯುವತಿ ಅಂದ್ರೆ ಪ್ರೇಯತಿ ಅಂತದದು ಅಂತದು. ಆದ್ರೂ ಹುಡುಗಿ ಬಜಾರಿ ಜಾಸ್ತಿ ಆಯ್ತು. ಅವಳನ್ನ ಮನೆಯೊಳಗೆ ಕರ್ಕೊಬಿಟ್ಟು ಮನೆಗೆ ಇರ್ಸ್ಕೊಂಡ್ಬಿಟ್ಟವಳಿ. ಏನು ಮಾಡೋಕ್ಕಾಗಿಲ್ಲ. ಆ ಪೊದ್ದುಗೆ ಎದುರು ಮಾತಾಡ್ಕೊಂಡು ಹೋಗಕ್ಕೆ ಹಾಕಿಲ್ಲ. ಮಾತಿಗೆ ಮುಂಚೆ ವಿಡಿಯೋ ಮಾಡ್ಕೊಬಿಡ್ತೀನಿ ಅಂತೇಳಿ ಯಾಕೆ ಬೇಕು? ಸರಿ ತಗೊಳ್ಳಿ. ಆಮೇಕಿಂದ ನಿಮ್ಮ ಮರ್ಯಾದೆನೂ ಹರಾಜ್ ಹಾಕೊಂಡ್ಬಿಟ್ಟಿಲ್ಲ. ಅವಳು ಮುಂದೆ ಹೋಗ್ಬಿಟ್ಟು ಅವಳು ಮುಂದೆ ಸ್ಯಾನೆ ಏನು ಮಾತಾಡಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾಕೆ ಬೇಕು ತೆಪ್ಪಗಿದ್ಬಿಡಿ, ಏನು ಮಾತಾಡಕ್ಕೆ ಹೋಗ್ಬೇಡಿ. ಆಣೆನಾಗ ಬರ್ದಿದ್ದೆ ನೀನು ಆಗದಲ್ವಾ? ಯಾಕೆ ಏನೇನೋ ತಲೆ ಕೆರ್ಕೊಂಡು ಏನೇನೋ ತಲೆಗೆ ಹಾಕಂತೀರ ಹೇಳಿ. ಆಗಿದ್ದಾಗಲಿ ಅಂತ ಬಿಟ್ಬಿಟ್ಟು ಸುಮ್ಕಾಗಿ ನಿಮ್ಮ ಮರ್ವಾದಿ ನೀವೇ ಕಳ್ಕೊಳಕ್ಕೇನು ಹೋಗ್ಬೇಡಿ. ನೋಡಿರಿ ಹೋಗೋಣ. ಟೈಮ್ ಆಯಿತು. ನಾನು ಬಸ್ ಹತ್ತಿಸ್ಬಿಟ್ಟು ನಿಮ್ಮ ಪಾಡಕ್ಕೆ ನೀವು ಹೊರಡಿ, ನನ್ನ ಪಾಡಿಗೆ ನಾನು ಹೊರಡ್ತೀನಿ. ಟೈಮ್ ಆಯಿತು. ನಾಳೆ ಮಾರಿದಂಗೆ ಬರ್ರಿ. ಅವ್ಳಿಗೆ ಏನಾರ ನಿಮಗೆ ಅಂತ ಮಾಡಿಕ್ಬಿಡ್ತೀನಿ. ಸರಿ ನೋಡಿ ಹೋಗೋಣ. ಟೈಮ್ ಬೇರೆ ಆಯ್ತು ನೋಡಿ.